ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನರಸೀಪುರದಲ್ಲಿರ್ತಕ್ಕಂಥ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಡೆದಂತಹ ಏಕಾದಶಿ ಪೂಜೆ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ ನಾವು ಏಕಾದಶಿಯನ್ನು ಬ್ಯಾಂಗ್ಳೂರಲ್ಲೇ ಆಚರಣೆಯನ್ನು ಮಾಡ್ತಿದ್ವಿ ಟೆಂಪಲ್ಗಳಲ್ಲಿ. ಆದರೆ ಇವತ್ತು ಎಲ್ಲೆಲ್ಲಿ ಯಾರ ಭಾಗ್ಯ ಇರುತ್ತೋ ಅಂತಾರಲ್ಲ, ಆ ರೀತಿಯಾಗಿ ಇಲ್ಲಿ ನೆರವೇರಿಸ್ತಾ ಇದ್ದೀವಿ. ನಾವು ಎಲ್ಲೆಲ್ಲೇ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನೆಲ್ಲ ಹುಡ್ಕೊಂಡೋಗಿ ನೋಡಿರ್ತೀವಿ. ಆದರೆ ನಮ್ಮಲ್ಲೇ ಇರ್ತಕ್ಕಂಥ ಎಷ್ಟೋ ತೀರ್ಥಕ್ಷೇತ್ರಗಳನ್ನು ನಾವು ನೋಡೇ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಓಡಾಡ್ತಾ ಇದ್ವಿ, ಆದರೆ ಎಷ್ಟೋ ಟೈಮಿಂದ ಇಲ್ಲಿಗೆ ಬಂದೇ ಇರಲಿಲ್ಲ. ಈಗ ಒಂದು 3 ವರ್ಷದಿಂದ ಬರ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ತ್ರಿವೇಣಿ ಸಂಗಮ ಕೂಡ ಇದೆ. ಪುರಾಣ ಪ್ರಸಿದ್ಧಿ ದೇವಸ್ಥಾನ ಕೂಡ ಇದು ಹೌದು. ಇದ್ರ ಬಗ್ಗೆ ನಾನು ಇನ್ನೊಂದು ಟೈಮ್ ಮಾಹಿತಿಯನ್ನು ಕೊಡ್ತೀವಿ. ಮಾಘಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಮಾಘಸ್ಥಾನಕ್ಕೋಸ್ಕರ ಬರ್ತಕ್ಕಂಥದ್ದು. ಮಾಘಸ್ನಾನವನ್ನು 3 ನದಿ ಎಲ್ಲೆಲ್ಲಿ ಕೂಡುತ್ತೋ ಅಲ್ಲಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಈ ತೀರ್ಥಕ್ಷೇತ್ರವಾದಂತಹ ಈ ಒಂದು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಹಾಗೆ ಇವತ್ತು ಸಹ ಏಕಾದಶಿ ಪೂಜೆ ತುಂಬ ಚೆನ್ನಾಗಿ ನೆರವೇರಿಸ್ತಾ ಇದ್ರು. ಹಾಗಾಗಿ ಪೂಜೆಗೆ ಅಂತೇಳಿ ಇಲ್ಲಿ ಬಂದಿದ್ದೀವಿ. ವೈಕುಂಠ ಏಕಾದಶಿಯನ್ನು ಪುರಾಣ ಪ್ರಕಾರವಾಗಿ ಹೇಳೋದಾದರೆ ಈ ದಿನ ವಿಷ್ಣು ಮೋರ ಅನ್ನಂಥ ರಾಕ್ಷಸರನ್ನ ಸಂಹರಿಸಿದಂತಹ ದಿನ. ಹಾಗಾಗಿ ವಿಷ್ಣುವಿನ ಶಕ್ತಿಯಿಂದಲೇ ಏಕಾದಶಿ ದೇವಿ ಅನ್ನೋಂಥವ್ರು ಉದ್ಭವವನ್ನು ಮಾಡಿದ್ರು. ಹಾಗಾಗಿ ಅವರ ವರದಂತೆ ಈ ದಿನ ಉಪವಾಸ ಮಾಡಿದವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ಸಹ ಇದೆ. ಹಾಗೆಯೇ ಮಹಾಭಾರತದಲ್ಲಿ ಕೃಷ್ಣನು ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂತಹ ದಿನವೂ ಸಹ ಇದಾಗಿದ್ದು, ಇವತ್ತು ಹಿಂದೂ ದೇವಾಲಯಗಳಲ್ಲಿ ಉತ್ತರ ದ್ವಾರ, ಇವಾಗ ಸ್ವರ್ಗದ ಬಾಗಿಲು ಅಂತ ನಾವು ಹೋಗ್ತೀವಲ್ವ, ಅದು ಉತ್ತರ ದ್ವಾರ ತೆರೆದಿರುತ್ತೆ ಅಂತೇಳಿ ಇದು ಜ್ಞಾನದ ಸಂಕೇತವಾಗಿರುತ್ತೆ. ಮತ್ತು ಈ ದಿನ ಉಪವಾಸ, ವಿಷ್ಣು ಪೂಜೆ, ದಾನ ಧರ್ಮಗಳು ಮತ್ತು ಗೀತಾ ಪಾರಾಯಣಗಳನ್ನು ಮಾಡೋದ್ರಿಂದ ಪಾಪಗಳು ನಾಶವಾಗಿ ಮೋಕ್ಷ ಲಭಿಸುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಇಲ್ಲಿ ನಾವು ಬಂದ ತಕ್ಷಣ ಇಲ್ಲಿ ಒಂದು ಸಂಗೀತ ಕಚೇರಿಯನ್ನು ಸಹ ಏರ್ಪಡಿಸಿದ್ರು. ತುಂಬ ಚೆನ್ನಾಗಿ ಸಂಗೀತ ಕಚೇರಿಯನ್ನು ನಡೆಸ್ಕೊಡ್ತಾ ಇದ್ದರು. ಅದಾದ ನಂತರ ನಾವು ದೇವಸ್ಥಾನದ ಒಳಗೆ ಎಂಟ್ರಿಯನ್ನು ಕೊಟ್ವಿ. ಸಾಮಾನ್ಯವಾಗಿ ಇದನ್ನು ಬೆಳಗ್ಗೆನೇ ಬ್ರಹ್ಮ ಮುಹೂರ್ತದಲ್ಲೇ ದರ್ಶನವನ್ನು ಪಡ್ಕೊಳ್ತಾರೆ. ನಾವು ಬ್ರಹ್ಮ ಮುಹೂರ್ತದಲ್ಲಿ ಬಂದಿರಲಿಲ್ಲ, ಸುಮಾರು ಒಂದು 10-11 ಗಂಟೆ ಟೈಮಲ್ಲಿ ಬಂದಿದ್ವಿ. ಬೆಳಗ್ಗೆನೇ ನಾನು ಈ ಟೈಮು ಊರಲ್ಲಿದ್ದೀನಿ, ಪೂಜೆ ಎಲ್ಲ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮೂರಲ್ಲಿ ಯಾವುದೇ ರೀತಿಯಾದ ಇಷ್ಟೊಂದು ಗ್ರ್ಯಾಂಡಾಗಿ ಪೂಜೆಗಳನ್ನು ಮಾಡಲ್ಲ. ಯಾರ್ಯಾರದ್ದು ಋಣ ಎಲ್ಲೆಲ್ಲಿರುತ್ತೋ ಅಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಮಗೂ ಸಹ ಈ ಒಂದು ವಿಶೇಷ ಪೂಜೆ ಒಂದು ದರ್ಶನ ಸಹ ದೊರೀತು. ನಾನು ಪೂರ್ತಿ ಮತ್ತು ಇಲ್ಲಿ ಇರ್ತಕ್ಕಂಥ ಒಂದೊಂದು ಕಲ್ಲಿನಲ್ಲೂ ಸಹ, ಒಂದೊಂದು ಶಿಲೆಯಲ್ಲೂ ಸಹ ಒಂದೊಂದು ರೀತಿಯಾದಂಥ ಒಂದು ವಿಶೇಷವಾದಂತಹ ಮಾಹಿತಿಗಳನ್ನು ನೀಡಿದ್ದಾರೆ. ಬಟ್ ಅದನ್ನೆಲ್ಲ ಈ ಟೈಮಲ್ಲಿ ನಾನು ಹೇಳೋದಕ್ಕೆ ಆಗಲ್ಲ. ಇನ್ನೊಂದು ಟೈಮು ಟೆಂಪಲ್ ದರ್ಶನವನ್ನು ಮಾಘ ಸ್ನಾನದಲ್ಲಿ ಏನಾದರೂ ಬಂದರೆ ಟೆಂಪಲ್ ದರ್ಶನವನ್ನು ನೀಟಾಗಿ ಪ್ರತಿಯೊಂದು ಕಲ್ಲಿನ ಒಂದು ದರ್ಶನವನ್ನು ಮಾಡ್ತೀನಿ. ಇದು ಮೂರ್ತಿ ಒಳಗಡೆ ಇರ್ತಕ್ಕಂಥ ಮೂರ್ತಿ ಸ್ವಾಮಿಯವ್ರದ್ದು. ಇಲ್ಲಿ ಒಳಗಡೆ ಯಾವುದೇ ರೀತಿ ಮೊಬೈಲನ್ನು ಅಲೋ ಮಾಡಲ್ಲ. ಹಾಗಾಗಿ ನಾನು ಅವರ ದರ್ಶನವನ್ನು ನೋಡೋದಕ್ಕೆ ಆಗಿಲ್ಲ. ಜಸ್ಟ್ ಹೊರಗಡೆ ಇದ್ದಂತಹ ಮೂರ್ತಿಯನ್ನು ತೋರಿಸ್ತಾ ಇದ್ದೀನಿ. ಸ್ಥಳ ಪುರಾಣವಂತೂ ತುಂಬಾ ವಿಶೇಷವಾಗಿದೆ. ಯಾರಾದರೂ ಹತ್ತಿರದಲ್ಲೇ ಇದ್ದು ನೋಡಿಲ್ಲ ಅಂತ ಹೇಳಿದರೆ ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ. ಸ್ವರ್ಗದ ಬಾಗಿಲು ಇಲ್ಲಿಂದ ಎಂಟ್ರೆನ್ಸ್ ಇರ್ತಕ್ಕಂಥದ್ದು. ಹತ್ತಿರದಲ್ಲೇ ಇರ್ತಕ್ಕಂಥವ್ರು ನೋಡಿಲ್ಲ ಅಂತ ಹೇಳಿದ್ರೆ, ಅಥವಾ ಯಾರಾದರೂ ರೋಡ್ ಸೈಡಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದ್ರಿಂದ ಯಾರಾದರೂ ಈ ಸೈಡ್ ಬಂದರೆ ಖಂಡಿತವಾಗಿಯೂ ದರ್ಶನವನ್ನು ಕೊಡಿ. ಯಾವಾಗಲೂ ಅಷ್ಟೇ ಪೂಜೆಗಳು ಚೆನ್ನಾಗಿ ನಡೀತಾ ಇರುತ್ತೆ. ವಿಶೇಷ ದಿನಗಳಲ್ಲಿ ಇನ್ನೂ ವಿಶೇಷವಾದ ಪೂಜೆಗಳು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ
ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಬಂದು ಹೋಗ್ಬೋದು. ವೈಕುಂಠ ಏಕಾದಶಿಯ ಪುರಾಣ ಕಥೆಗಳನ್ನ ಕೇಳೋದಾದರೆ ಈಗ ಮೊದಲನೇದಾಗಿ ಮೋರಾಸುರನ ಸಂಹಾರದ ಬಗ್ಗೆ ಕೇಳ್ಬೋದು. ಇವಾಗ ಪದ್ಮ ಪುರಾಣದ ಪ್ರಕಾರ ಮೋರ ಎಂಬ ರಾಕ್ಷಸನು ವಿಷ್ಣುವಿನ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ವಿಷ್ಣುವು ಶಕ್ತಿಯ ರೂಪವನ್ನು ಅಂದರೆ ಏಕಾದಶಿ ಸ್ತ್ರೀಯ ರೂಪವನ್ನು ಪಡೆದು ಉದ್ಭವ ಆಗಿ ಆ ರಾಕ್ಷಸನನ್ನು ಸಂಹಾರವನ್ನು ಮಾಡ್ತಾರೆ. ಹಾಗಾಗಿ ಈ ದಿನದಂದು ಹಕ್ಕಿಯಲ್ಲಿ ರಾಕ್ಷಸರು ಅಡಗಿರ್ತಾರೆ ಅನ್ನೋ ಒಂದು ನಂಬಿಕೆನೂ ಇರೋದ್ರಿಂದ ಈ ದಿನ ಹಕ್ಕಿಯ ಸೇವನೆಯನ್ನು ನಿಷಿದ್ಧ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಪುರಾಣ ಕಥೆಗಳು ಸಹ ಇದೆ. ಹಾಗೆಯೇ ವೈಕುಂಠ ದ್ವಾರ ತೆರೆಯುವಿಕೆ ಬಂದ್ಬಿಟ್ಟು ವಿಷ್ಣು ಪುರಾಣದ ಕಥೆಯ ಪ್ರಕಾರ ಇಬ್ಬರು ರಾಕ್ಷಸರು ವೈಕುಂಠದ ಬಾಗಿಲನ್ನು ತೆರೆದಿಟ್ಟು ಈ ಕತೆ ಕೇಳಿದವರಿಗೆ ಮೋಕ್ಷ ಸಿಗುವಂತೆ ವರ ಕೇಳಿದ್ರಂತೆ. ಹಾಗಾಗಿ ವಿಷ್ಣು ಒಪ್ಪಿದ್ರು. ಮತ್ತು ಈ ದಿನ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದ್ವಾರ ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಹಾಗಾಗಿ ಅದರ ಮೂಲಕನೇ ನಾವು ಎಂಟ್ರಿಯನ್ನು ಪಡ್ಕೋಬೇಕು ಅನ್ನೋ ಒಂದು ಪುರಾಣ ಕಥೆಗಳು ಇದೆ. ಹಾಗೆಯೇ ಇವರು ಕೃಷ್ಣ ಅವರು ಸಹ ಅವ್ರ ತಂದೆ ತಾಯಿಗಳನ್ನು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಈ ಒಂದು ಉತ್ತರ ದಿಕ್ಕಿನಲ್ಲಿ ವೈಕುಂಠವನ್ನು ತೋರಿಸಿದ್ರು ಅಂತೇಳಿ ಅದರ ಒಂದು ಪ್ರಸಿದ್ಧಿಗೂ ಸಹ ಇಲ್ಲಿ ವೈಕುಂಠ ದ್ವಾರವನ್ನು ಉತ್ತರ ದಿಕ್ಕಿನ ಈ ಸ್ವರ್ಗದ ಬಾಗಿಲನ್ನು ಹೋಗ್ಬೇಕಾದ್ರೆ ತಂದೆ ತಾಯಿಗಳ ಜೊತೆಯಲ್ಲೇ ಹೋದರೆ ಇನ್ನೂ ಪುಣ್ಯ ಅನ್ನೋದು ಸಹ ಇದೆ. ಹಾಗೆ ಗೀತಾ ಜಯಂತಿ ಅನ್ನೋದನ್ನು ಸಹ ಆಚರಣೆ ಮಾಡ್ತಾರೆ. ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶವನ್ನು ಮಾಡಿದ್ರು ಅಂತೇಳಿ ಇದನ್ನು ಗೀತಾ ಜಯಂತಿಯನ್ನಾಗೂ ಸಹ ಆಚರಣೆಯನ್ನು ಮಾಡ್ತಾರೆ. ಹಾಗೆಯೇ ಇವಾಗ ವರ್ಷದಲ್ಲಿ ನಮಗೆ 24 ಏಕಾದಶಿಗಳು ಬರುತ್ತೆ. ಅದರಲ್ಲಿ ವೈಕುಂಠ ಏಕಾದಶಿ ಅಂತೂ ತುಂಬಾ ಶ್ರೇಷ್ಠವಾದದ್ದು. ಇವಾಗ ಏಕಾದಶಿ ದಿನ ಪೂರ್ತಿಯಾಗಿ ಉಪವಾಸವನ್ನು ಮಾಡಿ ದ್ವಾದಶಿ ದಿನ ಉಪಹಾರವನ್ನು ಸೇವಿಸ್ತಕ್ಕಂಥದ್ದು ಇರುತ್ತೆ. ಆದರೆ ಈ 23 ಏಕಾದಶಿಗಳನ್ನು ಮಾಡಿದಂತಹ ಒಂದು ಪುಣ್ಯ ಈ ವೈಕುಂಠ ಏಕಾದಶಿಯನ್ನು ಆಚರಿಸಿದವ್ರಿಗೆ ಸಿಗುತ್ತಂತೆ. ಯಾವಾಗಾರು ಮಾಡಿಲ್ಲ ಅಂತೇಳಿದ್ರೆ ಈ ಒಂದು ಟೈಮ್ ಆದರೂ ಮಾಡಿ ಅಂತಕ್ಕಂಥದ್ದು ಹೇಳ್ತಾರೆ. ಮತ್ತು ಎಲ್ಲೆಲ್ಲಿ ವಿಷ್ಣು ದೇವಸ್ಥಾನಗಳಿರುತ್ತೋ ಹಾಗೆ ವಿಷ್ಣು ರೂಪದ ದೇವಸ್ಥಾನಗಳಿರುತ್ತೋ ಎಲ್ಲ ಕಡೆನೂ ಸಹ ಏನು ಮಾಡ್ತಾರೆ ಭಕ್ತರು ಯಾವುದೇ ವಿಷ್ಣುವಿನ ಮಂತ್ರಗಳನ್ನು ಜಪಿಸಿ ಅಥವಾ ಈ ಸಂಗೀತ ಕಚೇರಿಗಳಿರುತ್ತಲ್ಲ ದೇವರ ಬಗ್ಗೆ ಅದನ್ನೆಲ್ಲ ಕೇಳಿಕೊಂಡು ಏನು ಮಾಡ್ತಕ್ಕಂಥದ್ದು ಈ ಒಂದು ವಿಶೇಷ ದಿನಗಳನ್ನು ಆಚರಣೆಯನ್ನು ಮಾಡ್ತಾರೆ. ಬೇಕಂತೇಳಿದ್ರೆ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಗಾಯತ್ರಿ ಯಾವುದನ್ನು ಬೇಕಾದ್ರೂ ಸಹ ನಾವು ಓದ್ಬೋದು. ನಮಗೆ ಯಾವುದೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಓಂ ನಮೋ ನಾರಾಯಣಾಯ ಅನ್ನೋ ಒಂದು ಮಂತ್ರವಾದ ಜಪವನ್ನು ಸಹ ನಾವೇನು ಮಾಡ್ಬೋದು ಮಾಡ್ತಾ ಇರ್ಬೋದು. ಹಾಗೆ ಪೂರ್ತಿ ದಿನ ಕೆಲವ್ರಿಗೆ ಉಪವಾಸ ಪೂರ್ತಿ ಇರೋದಕ್ಕೆ ಆಗಲ್ಲ, ಮೆಡಿಷನ್ ಎಲ್ಲ ತಗೊಳ್ತಾ ಇದ್ದಾರೆ, ಪೂರ್ತಿ ದಿನ ಉಪವಾಸನೇ ಇರೋಕ್ಕಾಗಲ್ಲ ಅಂತ ಹೇಳೋರು ಹಣ್ಣು ಹಾಲುಗಳನ್ನಾದರೂ ತಿಂದು ಉಪವಾಸವನ್ನು ಇರ್ಬೋದಂತೆ. ನಮಗೆ ಮೊದಲೆಲ್ಲ ಸಾಮಾನ್ಯವಾಗಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಇರಲಿಲ್ಲ. ನಾವು ಪೂಜೆನೂ ಸಹ ಮಾಡ್ತಾ ಇರಲಿಲ್ಲ ಈ ಟೈಮಲ್ಲಿ, ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಬಟ್ ಇತ್ತೀಚೆಗೆ ನೋಡಿ ತಿಳ್ಕೊಂಡಿರೋದ್ರಿಂದ ನಾವು ಸಹ ಅಂದರೆ ಉಪವಾಸವೆಲ್ಲ ಇರಲ್ಲ, ಮಾರ್ನಿಂಗ್ ಟೈಮ್ ಒಂದು ಟೈಮ್ ಇದ್ದರೆ ಇರೋದಷ್ಟೇ. ಇಲ್ಲ ಅಂತೇಳಿದ್ರೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಇರ್ತಕ್ಕಂಥ ಆಹಾರಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇರ್ತಕ್ಕಂಥದ್ದು. ಅಥವಾ ಒಂದು ಟೈಮು ಊಟ ಯಾವುದಾದ್ರೂ ಒಂದು ಟೈಮ್ ಊಟ ತಿಂದು 2 ಟೈಮ್ ಉಪವಾಸ ಇರ್ತಕ್ಕಂಥದ್ದು, ಆ ರೀತಿಯಾಗೆಲ್ಲ ಮಾಡ್ತೀವಿ ಅಷ್ಟೇ. ಆದರೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತೀವಿ. ಮತ್ತು ಈ ದೇವರ ನಾಮದ ಜಪವನ್ನು ಮಾಡ್ತಕ್ಕಂಥದ್ದು ಈ ರೀತಿಯೆಲ್ಲ ಮಾಡ್ತೀವಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಇಲ್ಲಿ ದೇವಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಅಲ್ಲಿ ಒಂದು ಸೈಡಲ್ಲಿ ಹಾಕಿರ್ತಾರೆ, ಒಂದು ಬೋರ್ಡನ್ನೇ ಹಾಕಿರ್ತಾರೆ. ಈ ಹಲ್ಲಿಯನ್ನು ಯಾವ್ದಾದ್ರು ದೋಷಗಳು, ಇವಾಗ ಕೆಲವೊಬ್ರು ಹೇಳ್ತಾರಲ್ವ ಈ ಹಲ್ಲಿಯನ್ನು ಮುಟ್ಟಿದ್ರೆ ದೋಷಗಳು ಕಳಿಯುತ್ತೆ ಅಂತೇಳಿ ಇಲ್ಲಿ ಸ್ಟ್ಯಾಂಡನ್ನು ಸಹ ಅದನ್ನು ಮುಟ್ಟೋದಕ್ಕೆ ಕೊಟ್ಟಿದ್ದಾರೆ. ಸ್ವರ್ಣ ಹಲ್ಲಿ ಅಂತೇಳಿ ಅದು. ನೀವೇನಾದರೂ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ಅದರ ಮುಂಭಾಗದಲ್ಲೇ ಗರುಡಗಂಬ ಇರುತ್ತೆ, ಅದರ ಪಕ್ಕದಲ್ಲೇ ಇರುತ್ತೆ. ಅದನ್ನು ನೋಡಿ ಟಚ್ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ, ಒಂದು ನಂಬಿಕೆ. ಏನಾದರೂ ಮಾಹಿತಿ ಬೇಕಿದ್ದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರೇ ಅದ್ರ ಬಗ್ಗೆ ಕೊಡ್ತಾರೆ. ಇದೆಲ್ಲವನ್ನು ಪೂಜೆಯನ್ನು ಮುಗಿಸ್ಕೊಂಡಾದ ನಂತರ ಹೊರಗಡೆ ಬಂದ್ವಿ. ಅಲ್ಲಿ ಇದನ್ನು ಪುಳಿಯೋಗರೆಯನ್ನು ಪ್ರಸಾದ ಸೇವನೆಗೋಸ್ಕರ ಕೊಡ್ತಾಯಿದ್ರು. ಯಾವುದೇ ರೀತಿಯಾದಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನು ಇಲ್ಲದೆ ಇರ್ತಕ್ಕಂಥದ್ದು ಬ್ರಾಹ್ಮಿಣ್ಸ್ ಪುಳಿಯೋಗರೆ. ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕಂತೂ.
ಮತ್ತು ಏಕಾದಶಿಯು ಈ ಧನುರ್ಮಾಸ ಶುರುವಾದಂತಹ 11ನೇ ದಿನಕ್ಕೆ ಮಂಗಳಕರವಾದ ದಿನದಂದೇ ಬರುತ್ತಂತೆ. ಮತ್ತು ಏಕಾದಶಿಯನ್ನು ವೈಕುಂಠ ಏಕಾದಶಿ, ಹಾಗೆಯೇ ಒಂದು ಮೋಕ್ಷ ನಿವಾರಣೆಯನ್ನು ಮಾಡೋದಕ್ಕೆ ಮೋಕ್ಷದ ಏಕಾದಶಿ ಅಂತಲೂ ಸಹ ಕರಿತೀವಿ. ಈ ಒಂದು ಟೈಮಲ್ಲಿ ಮುಕ್ಕೋಟಿ ದೇವತೆಗಳು ಸಹ ವೈಕುಂಠಕ್ಕೆ ಒಂದು ಶ್ರೀಮನ್ನಾರಾಯಣನ ದರ್ಶನ ಪಡೆಯೋದಕ್ಕೋಸ್ಕರ ಬರ್ತಾರೆ ಅನ್ನೋ ಉಲ್ಲೇಖನೂ ಸಹ ಇದೆ. ಹಾಗಾಗಿ ಯಾರಿಗೆ ಎಲ್ಲೆಲ್ಲಿ ನಿಮ್ಮ ಪಕ್ಕದಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಎಲ್ಲೆಲ್ಲಿ ರಂಗನಾಥ ಸ್ವಾಮಿಯ ಅಂದರೆ ಶ್ರೀನಿವಾಸನ ಯಾವುದೇ ರೂಪದ ಒಂದು ದೇವಸ್ಥಾನಗಳಲ್ಲಿ ಪೂಜೆ ಅಂತೂ ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ. ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬನ್ನಿ. ಹಾಗೆಯೇ ಪ್ರತಿಯೊಬ್ಬರು ಮಾಡ್ಕೊಂಡು ಬಂದಿರ್ತೀರ ಅಂತ ಅಂದ್ಕೊಳ್ತೀನಿ. ಸಾಧ್ಯವಾದಷ್ಟು ಉಪವಾಸ ಮತ್ತು ಈ ಟೈಮಲ್ಲಿ ಈ ಅಕ್ಕಿ, ಈ ಬಟ್ಟೆಗಳು, ಇದೆಲ್ಲವನ್ನು ಕಾಳು ಕಡ್ಡಿಗಳು ಇದೆಲ್ಲವನ್ನು ಸಹ ದಾನ ಮಾಡ್ತಕ್ಕಂಥದ್ದು ಉಂಟು. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಮೋಕ್ಷಕ್ಕಾಗಿ ನಾಳೆ ದ್ವಾದಶಿ ಎಂದು ಅವ್ರ ಉಪವಾಸವನ್ನು ಸಹ ಬಿಡ್ತಕ್ಕಂಥದ್ದು. ಪುರಾಣ ಇತಿಹಾಸಗಳ ಪ್ರಕಾರ ನಮಗೆ ಯಾವುದೇ ರೀತಿಯಾದಂತಹ ಮೂಢನಂಬಿಕೆ ಅಂತ ಅಂದ್ಕೊಂಡ್ರೂ ಸಹ ದೇಹದ ಆರೋಗ್ಯಕ್ಕಂತೂ ಇದು ತುಂಬಾ ಒಳ್ಳೆಯದು. ಅದಾದ ನಂತರ ಇಲ್ಲೇ ಪಕ್ಕದಲ್ಲೇ ಸಹ ಶನೇಶ್ವರ ಮತ್ತು ಮಹಾಬಲೇಶ್ವರನ ದೇವಸ್ಥಾನವೂ ಸಹ ಇದೆ. ಅದನ್ನು ಸಹ ತುಂಬ ಚೆನ್ನಾಗಿದೆ. ಏನಾದರೂ ನೀವು ಈ ಕಡೆನೇ ಬಂದರೆ ಇದು ತುಂಬ ಪುರಾಣವಾದಂತಹ ಐತಿಹಾಸಿಕ ಪ್ರಸಿದ್ಧ ದೇವಾಲಯನೂ ಕೂಡ ಹೌದು. ಏನಾದರೂ ಈ ಕಡೆನೇ ಬಂದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಖುಷಿನೂ ಸಹ ಆಗುತ್ತೆ. ನಮಗೂ ಸಹ ಹೋಗಿ ಬಂದ್ವಿ, ತುಂಬಾ ಹ್ಯಾಪಿ ಆಯಿತು. ಮತ್ತು ಇಲ್ಲಿ ಪಕ್ಕದಲ್ಲಿ ಸಹ ದೇವಾಲಯದ ಪಕ್ಕದಲ್ಲಿ ವಿಶೇಷ ಪೂಜೆಗಳನ್ನು ಸಹ ಯಾರಾದ್ರೂ ಬುಕ್ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಅನ್ನೋದಿದ್ದರೆ ವಿಶೇಷವಾಗಿ ಪೂಜೆಗಳನ್ನು ಸಹ ನೆರವೇರಿಸಿ ಕೊಡ್ತಾರೆ. ಈ ರೀತಿಯಾಗಿ ಇವತ್ತು ನಾವು ಏಕಾದಶಿ ದಿನದಂದು ನಮಗೂ ಸಹ ವಿಷ್ಣುವಿನ ಒಂದು ದರ್ಶನ ಸಿಕ್ತು. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ನಾವು ಸಹ ಮನೆ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.